ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಅಷ್ಟಾವಕ್ರ ಗೀತೆಯ 17ನೇ ಅಧ್ಯಾಯದ ಶ್ಲೋಕ ಪಠಣದೊಂದಿಗೆ ಸಂಕ್ಷಿಪ್ತ ಅರ್ಥ ಶ್ರವಣಕ್ಕೆ ಸ್ವಾಗತ. ಅಥ ಸಪ್ತದಶೋಧ್ಯಾಯಃ. ಅಷ್ಟಾವಕ್ರ ಉವಾಚ ತೇನ ಜ್ಞಾನಫಲಂ ಪ್ರಾಪ್ತಂ ಯೋಗಾಭ್ಯಾಸಫಲಂ ತಥಾ ತೃಪ್ತಃ ಸ್ವಚ್ಛೇಂದ್ರಿಯೋ ನಿತ್ಯಮೇಕಾಕೀ ರಮತೆ ತು ಯಃ. ಅಷ್ಟಾವಕ್ರರು ಹೇಳುತ್ತಿರುವರು, ಯಾರು ಇಂದ್ರಿಯವನ್ನು ಗೆದ್ದು ನಿತ್ಯ ಏಕಾಂತವನ್ನು ರಮಿಸುವನೋ ಅವನಿಗೆ ಜ್ಞಾನ ಫಲ ಯೋಗಾಭ್ಯಾಸ ಫಲ ಎರಡೂ ಪ್ರಾಪ್ತವಾಗಿದೆ. ನ ಕದಾಚಿತ್ ಜಗತ್ಯಸ್ಮಿನ್ ತತ್ವಜ್ಞೋ ಹಂತ ಖಿದ್ಯತಿ ಯತ ಏಕೇನ ತೇನೇದಂ ಪೂರ್ಣಂ ಬ್ರಹ್ಮಾಂಡ ಮಂಡಲಂ. ತತ್ವಜ್ಞ ಎಂದಿಗೂ ಈ ಪ್ರಪಂಚದಲ್ಲಿ ದುಃಖಿಯಲ್ಲ, ಅವನೊಬ್ಬನಿಂದಲೇ ಈ ಪ್ರಪಂಚವೆಲ್ಲ ತುಂಬಿದೆ. ನ ಜಾತು ವಿಷಯಾಃ ಕೇಪಿ ಸ್ವಾರಾಮಂ ಹರ್ಷಯಂತ್ಯಮಿ ಸಲ್ಲಕೀ ಪಲ್ಲವ ಪ್ರೀತಮಿವೇಭಂ ನಿಂಭ ಪಲ್ಲವಾಃ. ಸಲ್ಲಕ್ಕೆ ಪಲ್ಲವವನ್ನು ಪ್ರೀತಿಸುವ ಆನೆ ನಿಂಬ ಪಲ್ಲವವನ್ನು ಹೇಗೆ ಪ್ರೀತಿಸುವುದಿಲ್ಲವೋ ಹಾಗೆಯೇ ಆತ್ಮಾರಾಮನಾಗಿರುವವನು ವಿಷಯ ಸುಖವನ್ನು ಪ್ರೀತಿಸುವುದಿಲ್ಲ. ಯಸ್ತು ಭೋಗೇಶು ಭುಕ್ತೇಷು ನ ಭವತ್ಯಧಿವಾಸಿತ ಅಭುಕ್ತೇಷು ನಿರಾಕಾಂಕ್ಷಿ ತಾದೃಶೋ ಭವದುರ್ಲಭಃ. ಭೋಗಿಸಿದ ವಸ್ತುವನ್ನು ಇಟ್ಟುಕೊಳ್ಳದ, ತಾನಿನ್ನೂ ಭೋಗಿಸದ ವಸ್ತುವನ್ನು ಆಶಿಸದ ವ್ಯಕ್ತಿ ಪ್ರಪಂಚದಲ್ಲಿ ಬಹಳ ದುರ್ಲಭ. ಬುಭುಕ್ಷುರಿಹ ಸಂಸಾರೇ ಮುಮುಕ್ಷುರಪಿ ದೃಶ್ಯತೆ ಭೋಗ ಮೋಕ್ಷ ನಿರಾಕಾಂಕ್ಷಿ ವಿರಲೋಹಿ ಮಹಾಶಯಃ. ಸಂಸಾರದಲ್ಲಿ ಆಸಕ್ತಿಯುಳ್ಳವರು ಮತ್ತು ಮುಮುಕ್ಷುಗಳು ಇಬ್ಬರೂ ಪ್ರಪಂಚದಲ್ಲಿ ಇರುವರು. ಆದರೆ ಭೋಗ ಮೋಕ್ಷ ಎರಡಕ್ಕೂ ನಿರಾಕಾಂಕ್ಷಿಗಳಾದ ಮಹಾಶಯರು ಅತಿ ವಿರಳ. ಧರ್ಮಾರ್ಥ ಕಾಮ ಮೋಕ್ಷೇಷು ಜೀವಿತೆ ಮರಣೆ ತಥಾ ಕಸ್ಯಾಪ್ಯುದಾರ ಚಿತ್ತಸ್ಯ ಹೇಯೋಪಾದೇಯತಾ ನಹಿ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಜೀವನ, ಮರಣ ಇವುಗಳನ್ನು ಸ್ವೀಕರಿಸದೆ ಮತ್ತು ತಿರಸ್ಕರಿಸದೆ ಇರುವಂತಹ ಉದಾರ ಚಿತ್ತರು ಬಹಳ ವಿರಳ. ವಾಂಛಾನ ವಿಶ್ವವಿಲಯೇ ನ ದ್ವೇಷಸ್ತಸ್ಯ ಚ ಸ್ಥಿತೌ ಯಥಾ ಜೀವಿಕಯಾ ತಸ್ಮಾತ್ ಧನ್ಯ ಆಸ್ತೆ ಯಥಾ ಸುಖಂ. ಜ್ಞಾನಿ ಪ್ರಪಂಚದ ನಾಶವನ್ನು ಇಚ್ಛಿಸುವುದಿಲ್ಲ, ಅದಿದ್ದರೆ ದ್ವೇಷಿಸುವುದೂ ಇಲ್ಲ. ಧನ್ಯಾತ್ಮನು ಸಿಕ್ಕಿದುದರಲ್ಲಿ ತೃಪ್ತನಾಗಿ ಸುಖವಾಗಿರುವನು. ಕೃತಾರ್ಥೋನೇನ ಜ್ಞಾನೇನೇತ್ಯೇವಂ ಗಲಿತಧೀಕೃತಿ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ನಾಸ್ತೆ ಯಥಾ ಸುಖಂ. ಈ ಜ್ಞಾನದಿಂದ ಕೃತಾರ್ಥನಾಗಿ ಅಂತರ್ಮುಖನಾಗಿ ತೃಪ್ತನಾಗಿ ಅವನು ನೋಡುತ್ತಾ ಕೇಳುತ್ತಾ ಮುಟ್ಟುತ್ತಾ ಮೂಸಿ ನೋಡುತ್ತಾ ತಿನ್ನುತ್ತಾ ಇದ್ದರೂ ಸುಖಿಯಾಗಿರುವನು. ಶೂನ್ಯಾ ದೃಷ್ಟಿರ್ವೃಥಾ ಚೇಷ್ಟಾ ವಿಕಲಾನೇಂದ್ರಿಯಾಣಿ ಚ ನ ಸ್ಪೃಹಾ ನ ವಿರಕ್ತಿರ್ವಾ ಕ್ಷೀಣ ಸಂಸಾರ ಸಾಗರೇ. ಯಾರಲ್ಲಿ ಸಂಸಾರ ಸಾಗರ ಕ್ಷೀಣವಾಗಿದೆಯೋ ಅವನಲ್ಲಿ ಆಸಕ್ತಿಯೂ ಇಲ್ಲ, ಅನಾಸಕ್ತಿಯೂ ಇಲ್ಲ. ಅವನ ದೃಷ್ಟಿ ಶೂನ್ಯ, ಕರ್ಮಕ್ಕೆ ಯಾವ ಉದ್ದೇಶವೂ ಇಲ್ಲ, ಇಂದ್ರಿಯಗಳು ನಿಶ್ಚೇಷ್ಟಿತವಾಗಿವೆ. ನ ಜಾಗರ್ತಿ ನ ನಿದ್ರಾತಿ ನೋನ್ಮೀಲತಿ ನ ಮೀಲತಿ ಅಹೋ ಪರದಶಾ ಕ್ವಾಪಿ ವರ್ತತೆ ಮುಕ್ತಚೇತಸಃ.
ಮುಕ್ತಾತ್ಮನು ಜಾಗೃತನೋ ಅಲ್ಲ, ನಿದ್ರಿತನೋ ಅಲ್ಲ. ಅವನು ಕಣ್ಣನ್ನು ಮುಚ್ಚುವುದೂ ಇಲ್ಲ, ತೆಗೆಯುವುದೂ ಇಲ್ಲ. ಅವನೆಲ್ಲೇ ಇದ್ದರೂ ಪರದೆಶೆಯನ್ನೇ ಅನುಭವಿಸುವನು. ಸರ್ವತ್ರ ದೃಶ್ಯತೆ ಸ್ವಸ್ಥಃ ಸರ್ವತ್ರ ವಿಮಲಾಯಶಃ ಸಮಸ್ತ ವಾಸನಾ ಮುಕ್ತೋ ಮುಕ್ತಃ ಸರ್ವತ್ರ ರಾಜತೆ. ಮುಕ್ತನು ಎಲ್ಲಾ ಕಡೆಯಲ್ಲಿಯೂ ಆತ್ಮಸ್ಥನಾಗಿರುವನು, ಶುದ್ಧನಾಗಿರುವನು. ಅವನು ಸಮಸ್ತ ವಾಸನೆಯಿಂದ ಮುಕ್ತನಾಗಿ ಸರ್ವತ್ರ ಇರುವನು. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗೃಹ್ಣನ್ ವದನ್ ವ್ರಜನ್ ಈಹಿತಾನೀಹಿತೈರ್ಮುಕ್ತೋ ಮುಕ್ತ ಏವ ಮಹಾಶಯಃ. ಮುಕ್ತನು ನೋಡುತ್ತಾ, ಕೇಳುತ್ತಾ, ಮುಟ್ಟುತ್ತಾ, ಮೂಸಿ ನೋಡುತ್ತಾ, ತಿನ್ನುತ್ತಾ, ತೆಗೆದುಕೊಳ್ಳುತ್ತಾ, ಮಾತನಾಡುತ್ತಾ, ನಡೆಯುತ್ತಾ ಇದ್ದರೂ ಅವನು ಎಲ್ಲ ಪ್ರಯತ್ನ ಅಪ್ರಯತ್ನಗಳಿಂದ ಪಾರಾಗಿ ನಿಜವಾಗಿಯೂ ಮುಕ್ತನಾಗಿರುವನು. ನ ನಿಂದತಿ ನ ಚ ಸ್ತೋತಿ ನ ಹೃಷ್ಯತಿ ನ ಕುಪ್ಯತಿ ನ ದದಾತಿ ನ ಗೃಹ್ಣಾತಿ ಮುಕ್ತ ಸರ್ವತ್ರ ನೀರವಃ. ಮುಕ್ತಾತ್ಮನು ನಿಂದಿಸುವುದೂ ಇಲ್ಲ, ಸ್ತುತಿಸುವುದೂ ಇಲ್ಲ, ಸಂತೋಷ ಪಡುವುದೂ ಇಲ್ಲ, ಕೋಪಗೊಳ್ಳುವುದೂ ಇಲ್ಲ, ಕೊಡುವುದೂ ಇಲ್ಲ, ತೆಗೆದುಕೊಳ್ಳುವುದೂ ಇಲ್ಲ. ಅವನು ಎಲ್ಲದರಲ್ಲಿಯೂ ಅನಾಸಕ್ತನು. ಸಾನುರಾಗಾಂ ಸ್ತ್ರಿಯಂ ದೃಷ್ಟ್ವಾ ಮೃತ್ಯುಂ ವಾ ಸಮುಪಸ್ಥಿತಂ ಅವಿಹ್ವಲಮನಃ ಸ್ವಸ್ಥೋ ಮುಕ್ತ ಏವ ಮಹಾಶಯಃ. ಮಹಾಪುರುಷನು ಅನುರಾಗದಿಂದ ಕೂಡಿದ ಸ್ತ್ರೀಯನ್ನು ನೋಡಿದಾಗಲೂ ಅಥವಾ ಮೃತ್ಯುವನ್ನು ನೋಡಿದಾಗಲೂ ವಿಹ್ವಲ ಮನಸ್ಸಿನವನಾಗುವುದಿಲ್ಲ. ಅವನೇ ನಿಜವಾದ ಮುಕ್ತ. ಸುಖೇ ದುಃಖೇ ನರೇ ನಾರ್ಯಾಂ ಸಂಪತ್ಸು ಚ ವಿಪತ್ಸು ಚ ವಿಶೇಷೋ ನೈವ ಧೀರಸ್ಯ ಸರ್ವತ್ರ ಸಮದರ್ಶಿನಃ. ಸರ್ವತ್ರ ಸಮದರ್ಶಿಯಾದವನು ಸುಖ ದುಃಖ, ನರ ನಾರಿ, ಸಂಪತ್ತು ವಿಪತ್ತು ಇವುಗಳಲ್ಲಿ ಯಾವ ವಿಶೇಷವನ್ನು ನೋಡುವುದಿಲ್ಲ. ನ ಹಿಂಸಾ ನೈವ ಕಾರುಣ್ಯಂ ನೌದ್ಧತ್ಯಂ ನ ಚ ದೀನತಾ ನಾಶ್ಚರ್ಯಂ ನೈವ ಚಕ್ಷೋಭಕ್ಷೇಣ ಸಂಸರಣೇ ನರೇ. ಯಾರಲ್ಲಿ ಸಂಸಾರಗಳು ಕ್ಷೀಣವಾಗಿವೆಯೋ ಅವನು ಇನ್ನು ಮೇಲೆ ಮನುಷ್ಯನೇ ಅಲ್ಲ. ಅವನು ಯಾರಿಗೂ ಹಿಂಸೆಯನ್ನೂ ಮಾಡುವುದಿಲ್ಲ, ಕರುಣೆಯನ್ನು ತೋರುವುದಿಲ್ಲ. ಅವನಲ್ಲಿ ಅಹಂಕಾರವೂ ಇಲ್ಲ, ದೈನ್ಯತೆಯೂ ಇಲ್ಲ. ಅವನಲ್ಲಿ ಆಶ್ಚರ್ಯವೂ ಇಲ್ಲ, ಕ್ಷೋಭೆಯೂ ಇಲ್ಲ. ನ ಮುಕ್ತೋ ವಿಷಯದ್ವೇಷ್ಟ ನ ವಾ ವಿಷಯಲೋಲುಪಃ ಅಸಂಸಕ್ತಮನಾ ನಿತ್ಯಂ ಪ್ರಾಪ್ತಾಮುಪಾಶ್ನುತೆ. ಮುಕ್ತನು ವಿಷಯಗಳನ್ನು ದ್ವೇಷಿಸುವುದೂ ಇಲ್ಲ, ಅವುಗಳನ್ನು ಇಚ್ಛಿಸುವುದೂ ಇಲ್ಲ. ಅನಾಸಕ್ತ ಮನಸ್ಸಿನಿಂದ ಪ್ರಾಪ್ತ ಅಪ್ರಾಪ್ತಗಳೆರಡನ್ನೂ ಪಡೆಯುವನು. ಸಮಾಧಾನ ಸಮಾಧಾನ ಹಿತಾಹಿತ ವಿಕಲ್ಪನಾ ಶೂನ್ಯ ಚಿತ್ತೋ ನ ಜಾನಾತಿ ಕೈವಲ್ಯಮಿವ ಸಂಸ್ಥಿತಃ. ಶೂನ್ಯ ಚಿತ್ತನಿಗೆ ಸಮಾಧಾನ ಅಸಮಾಧಾನ ಹಿತ ಅಹಿತ ಭಾವನೆಗಳ ಘರ್ಷಣೆಯೇ ತಿಳಿಯದು. ಅವನು ಕೇವಲ ಸ್ಥಿತಿಯಲ್ಲಿ ಸಂಸ್ಥಿತನಾಗಿರುವನು. ನಿರ್ಮಮೋ ನಿರಹಂಕಾರೋ ನ ಕಿಂಚಿದಿತಿ ನಿಶ್ಚಿತಃ ಅಂತರ್ಗಲಿತ ಸರ್ವಾಶಃ ಕುರ್ವನ್ನಪಿ ಕರೋತಿ ನ. ಜ್ಞಾನಿ ನಿರ್ಮಮನಾಗಿ ನಿರಹಂಕಾರಿಯಾಗಿ ಯಾವುದೂ ಇಲ್ಲ ಎಂದು ಚೆನ್ನಾಗಿ ಅರಿತು ಆಸೆಗಳನ್ನೆಲ್ಲ ಲಯ ಮಾಡಿರುವನು. ಮನಃ ಪ್ರಕಾಶ ಸಮ್ಮೋಹ ಸ್ವಪ್ನ ಜಾಡ್ಯ ವಿವರ್ಜಿತಃ
ದಶಾಂ ಕಾಮಪಿ ಸಂಪ್ರಾಪ್ತೋ ಭವೇದ್ ಗಲಿತ ಮಾನಸಃ. ಯಾರ ಮನಸ್ಸು ಮಾಯವಾಗಿ ಹೋಗಿದೆಯೋ, ಸ್ವಪ್ನ, ಆಲಸ್ಯ ಮತ್ತು ಭ್ರಾಂತಿಯಿಂದ ಯಾರು ಪಾರಾಗಿರುವರೋ ಅವನು ಅಚಿಂತ್ಯ ಸ್ಥಿತಿಯನ್ನು ಪಡೆಯುವನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.